ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಹೆಲ್ದಿ ರೆಸಿಪಿನ ನೋಡ್ಕೊಂಬರೋಣ. ಅದೇನಪ್ಪ ಅಂದರೆ ಬಾಳೆ ದಿಂಡಲ್ಲಿ ಹೂವು ಬರುತ್ತಲ್ಲ, ಆ ಹೂವದಲ್ಲಿ ಪಲ್ಯ ಮಾಡಿ ತೋರಿಸ್ತೀನಿ. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಹೂವು ಎಲ್ಲ ಬಿಡಿಸ್ಕೊಂಡ್ಮೇಲೆ ಹೂದಲ್ಲಿ ಒಂದು ನಾರು ಬರುತ್ತೆ, ಆ ನಾರನ್ನ ಕಂಪಲ್ಸರಿ ತೆಗಿಲೇಬೇಕು. ಇಲ್ಲ ಅಂದರೆ ಪಲ್ಯ ತಿನ್ನಬೇಕಾದ್ರೆ ಇದೊಂಥರ ಚುಚ್ತಾ ಇರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ ಇದು. ಆದ್ದರಿಂದ ಪ್ರತಿ ಹೂದಲ್ಲೂ ಈ ರೀತಿ ಗಟ್ಟಿಯಾಗಿ ಒಂದು ನಾರು ಸಿಗುತ್ತೆ, ಅದನ್ನು ತೆಗಿಬೇಕು. ತೆಗೆದಾದ್ಮೇಲೆ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಆ ಹೂವು ಎಲ್ಲ ಕಟ್ ಮಾಡಾದ್ಮೇಲೆ ಇದಕ್ಕೆ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗಲ್ಲ, ಆದ್ದರಿಂದ ಈ ರೀತಿ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಹೂದಲ್ಲಿ ಎಳೆ ದಿಂಡು ಸಿಗುತ್ತೆ, ಆ ದಿಂಡನ್ನು ಕೂಡ ಯೂಸ್ ಮಾಡ್ಕೋಬೇಕು. ಎಷ್ಟವರೆಗೂ ಹೂವು ಸಿಗುತ್ತೋ ಆ ಹೂವು ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಈ ದಿಂಡನ್ನು ಕೂಡ ವೇಸ್ಟ್ ಮಾಡೋದು ಬೇಡ, ಅದನ್ನು ಕೂಡ ಹಾಕ್ಕೊಳ್ಳೋಣ, ಅದು ಟೇಸ್ಟ್ ಚೆನ್ನಾಗೇ ಬರುತ್ತೆ. ಈ ರೀತಿ ದಿಂಡೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಈ ನೀರಿಗೆ ಹಾಕ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗಲ್ಲ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗೇ ಬರುತ್ತೆ. ಕಪ್ಪುಗಿರೆ ನೋಡೋಕೆ ಚೆನ್ನಾಗಿ ಕಾಣಲ್ವಲ್ಲ, ಆದ್ದರಿಂದ ಈ ರೀತಿ ಅರಿಶಿನ ಮತ್ತು 1 ಸ್ಪೂನ್ ಎಣ್ಣೆ ಬೇಕಾದರೂ ಹಾಕ್ಕೋಬಹುದು. ನೋಡಿ, ಮುಂದೆ ಇರೋ ದಿಂಡನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತೀನಿ. ಹಾಗೆ ಆ ಹೂದಲ್ಲಿರೋ ಆ ನಾರನ್ನು ತೆಗೆದಾದ್ಮೇಲೆ ಹೂವು ಕಟ್ ಮಾಡಿ ನೀರಿಗೆ ಹಾಕ್ಕೋಬೇಕು. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಇಲ್ಲಾಂದ್ರೆ ಪಲ್ಯ ತಿನ್ನಲಿಕ್ಕಾಗಲ್ಲ, ಆ ನಾರು ಸಿಗ್ತಾ ಇರುತ್ತೆ. ಆದ್ದರಿಂದ ಅದನ್ನು ತೆಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಇವೆರಡೂ ಕೂಡ ಚೆನ್ನಾಗಿ ಸಿಡಿಬೇಕು. ಅದಾದಮೇಲೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಇವೆರಡನ್ನೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಈ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಧ್ಯ ಮಧ್ಯ ಸಿಗ್ತಾ ಇದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕ್ಕೆ. ಹಾಗೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ, ಹಾಗೆ 1-2 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫುಲ್ ಗೋಲ್ಡ್ ಕಲರ್ ಏನು ಬರೋದು ಬೇಡ, ಒಂದು 80% ಈರುಳ್ಳಿ ಬೆಂದರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಇಲ್ಲಾಂದರೆ ಬರೀ ಬೆಳ್ಳುಳ್ಳಿನೇ ಜಜ್ಜಿಬಿಟ್ಟು ಹಾಕ್ಕೊಂಡ್ರು ಕೂಡ ಅದು ಕೂಡ ಚೆನ್ನಾಗಿರುತ್ತೆ. ನನ್ನ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಂತ ಅದನ್ನೇ ಹಾಕ್ಕೊಂಡೆ. ಈ ರೀತಿ ಅದು ಹಾಕ್ಕೊಂಡ್ಮೇಲೆ 1 ನಿಮಿಷ ಫ್ರೈ ಮಾಡಿದಾದಮೇಲೆ ಈಗ ಕಟ್ ಮಾಡಿರುವಂಥ ಹೂವನ್ನೆಲ್ಲ ಈ ಪಲ್ಯಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಅರಿಶಿನ ಹಾಕೋದ್ರಿಂದ ಕಲರ್ ಚೇಂಜ್ ಆಗಲ್ಲ, ಆದ್ದರಿಂದ ಈ ಥರ ಅರಿಶಿನ ನೀರು ಮಾಡಿಕೊಂಡ್ರೆ ಒಳ್ಳೆಯದು. ನಾನೀಗ ಒಗ್ಗರಣೆಗೆಲ್ಲ ಈ ಹೂವು ಹಾಕಿದ್ದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಈ ಹೂವು ಎಲ್ಲ ಬೇಯಬೇಕು, ಆದ್ದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಈ ನೀರು ಹಿಂಗೋವರೆಗೂ ಈ ಪಲ್ಯನ ಬೇಯಿಸ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಅಲ್ಲೂ ನೀರೆಲ್ಲ ಇಂಬ್ರಿದೆ. ಈ ಟೈಮಲ್ಲಿ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗೂ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ಕಾಯಿ ತುರಿ, ಇದು ಕೂಡ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿ ಕಾಯಿ ಹಾಕ್ಕೊಳ್ಳಿ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ಪಲ್ಯ ರೆಡಿ ಆಯಿತು. ಇದು ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು, ಒಳ್ಳೆ ಟೇಸ್ಟ್ ಇರುತ್ತೆ. ದಯವಿಟ್ಟು ಚಾನಲ್